ಅಷ್ಟು ಜನ ನೋಡಿದ್ದೀನಿ ಓರಲ್ ರಿನ್ಸ್ಗೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ, ಬ್ರಷ್ ಮಾಡ್ಕೋತಾರೆ, ಓರಲ್ ರಿನ್ಸ್ ಮಾಡೋಕ್ಕೆ ಹೋಗಲ್ಲ. ಬೇಕಂದ್ರೆ ಬ್ರಷು ಎಲ್ಲಿಗೆ ರೀಚ್ ಆಗೋಲ್ಲೋ ಓರಲ್ ರಿನ್ಸ್ ಅಲ್ಲಿಗೆ ರೀಚ್ ಆಗುತ್ತೆ. ಹೌದು, ಆ ದೃಷ್ಟಿಯಿಂದ ಓರಲ್ ರಿನ್ಸ್ ಇಸ್ ಓರಲ್ ರಿನ್ಸ್ ಆಸ್ ವೆಲ್ ಆಸ್ ಒಂದು ಫ್ಲಾಸಿಂಗ್ ಅಂತ ಮಾಡ್ತೇವೆ. ಎಲ್ಲೆಲ್ಲಿ ರೀಚ್ ಆಗಲ್ಲ ಅಲ್ಲಿ ಡೆಂಟಲ್ ಫ್ಲಾಸಿಂಗ್, ಎರಡು ಹಲ್ಲು ನಡುವೆ ಇರೋ ಜಾಗದಲ್ಲೆಲ್ಲ ಡೆಂಟಲ್ ಫ್ಲಾಸಿಂಗ್ ಮಾಡಬೇಕು. ಆ ಡೆಂಟಲ್ ಫ್ಲಾಸಿಂಗ್ ಮಾಡಿದ್ರೆ ಏನು ಫುಡ್ ಆ ಎರಡು ಹಲ್ಲು ನಡುವೆ ಏನು ಸಿಕ್ಕಾಕೊಂಡಿರುತ್ತೆ ಅದೆಲ್ಲ ಕ್ಲೀನ್ ಆಗುತ್ತೆ. ಮತ್ತು ಬ್ರಷಿಂಗ್ ಮಾಡಿದ್ರೆ ಸರ್ಫೇಸ್ ಎಲ್ಲ ಕ್ಲೀನ್ ಆಗುತ್ತೆ. ಫ್ಲಾಸಿಂಗ್ ಕೂಡ ನಾವು ಮನೇಲಿ ಮಾಡ್ಬೋದು, ಮನೇಲೆ ಮಾಡುವಂಥದ್ದು. ಅದಕ್ಕೆ ಫ್ಲಾಸಿಂಗ್ ಮಾಡೋಕ್ಕೆ ಏನು ತೊಗೋಬೇಕಾಗುತ್ತೆ ನಾವು? ಮುಂಚೆ ಇವಾಗ ಡೆಂಟಲ್ ಫ್ಲಾಸಸ್ ಅಂತ ಬರ್ತಾಯಿತ್ತು, ಅದು ಥ್ರೆಡ್, ಒಂದು ವ್ಯಾಕ್ಸ್ಡ್ ಥ್ರೆಡ್ ಇರ್ತಾಯಿತ್ತು. ಇವಾಗ ವಾಟರ್ ಫ್ಲಾಸ್ ಅಂತ ಬರ್ತಾ ಇದೆ. ಇಟ್ ಈಸ್ ಜಸ್ಟ್ ಲೈಕ್ ಅ ವಾಟರ್ ಪಂಪ್. ಅದು ಎಲ್ಲೆಲ್ಲಿ ಹಲ್ಲು ನಡುವೆ ಎಲ್ಲ ಆ ವಾಟರ್ ಪಂಪ್ನ ನಾವು ಪ್ಲೇಸ್ಮೆಂಟ್ ಮಾಡಿ ಜಸ್ಟ್ ಫ್ಲಶ್ ಇಟ್ ವಿತ್ ಪ್ರೆಷರ್. ಓಕೆ ಓಕೆ ಓಕೆ. ಸೊ ಅದೆಲ್ಲ ಕ್ಲೀನ್ ಆಗುತ್ತೆ. ಓಹೋ ಹೋ ಹೋ. ಸೊ ಇದು ಪ್ರತಿ ಇದರಲ್ಲಿ ಅಂಗಡಿಲಿ ಫಾರ್ಮಸಿಲಿ ಸಿಗುತ್ತೆ? ಫಾರ್ಮಸಿ ಆನ್ಲೈನ್ ಎಲ್ಲ ಸಿಗುತ್ತೆ. ಫಾರ್ಮಸಿಲಿ ಇನ್ನೂ ಅವೈಲೇಬಲ್ ಇಲ್ಲ ಅದು. ಎಲ್ಲ ಆನ್ಲೈನ್ ಅಮೆಝಾನ್ ಅದು ಇದು ಎಲ್ಲ ನೋಡಿ. ಎಷ್ಟು ನಾವು ಇಗ್ನೋರೆಂಟ್ ಆಗಿರ್ತೀವಿ ಅಂತಂದರೆ, ಅಂದರೆ ನಮಗೆ ಸ್ವಲ್ಪ ಒಂದು ಚಿಕ್ಕ ಬೇಸಿಕ್ ಅಷ್ಟೇ ಯೋಚನೆ ಮಾಡಿರ್ತೀವಿ. ನನಗೆ ಗೊತ್ತಿರಲಿಲ್ಲ, ಭಾಳಷ್ಟು ಜನರಿಗೆ ಗೊತ್ತಿಲ್ಲದೆ ಇರ್ಬೋದು. ಯಾಕೆಂದರೆ ಭಾಳಷ್ಟು ಜನ ಇದರಿಂದ ಸಫರ್ ಆಗ್ತಾರೆ. ಹಲ್ಲಲ್ಲಿ ಏನೋ ಸಿಕ್ಕಾಕೋತು ಅಂದ್ಕೋತಾರೆ. ಅವ್ರಿಗೆ ಈ ದಾರದಿಂದ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ವಾಟರ್ ಫ್ಲಶ್ ಇದೆಲ್ಲ ಇಟ್ಸ್ ಬೆಟರ್. ಐ ಮೀನ್ ಗ್ಯಾರಂಟಿ ಅಬ್ಸಲ್ಯೂಟ್ಲಿ ಒನ್ ಆಫ್ ದ ಬೂನ್ ಅಂತಾನೆ ಹೇಳ್ಬೋದು. ಅದು ವಂಡರ್ಫುಲ್.